ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಯಾಕೆಂದರೆ ರಾಖಿ ಹಬ್ಬಕ್ಕೆ ನಿನ್ನೆ ಬರೋಕ್ಕಾಗಿಲ್ಲ ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ. ಯಾಕಂದರೆ ನನ್ನ ತಂಗಿ ಎಲ್ಲರೂ ಬಂದಿದ್ದಾರೆ. ಇವತ್ತು ಎಲ್ಲ ಸೇರಿದ್ದೀವಿ ಒಂದು ಕಡೆ ರಾಖಿ ಹಬ್ಬನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ. ಬನ್ನಿ, ನಾವು ಯಾವ ರೀತಿ ರಾಖಿ ಹಬ್ಬನ ಮಾಡ್ತಾಯಿದ್ದೀನಿ ಹಾಗೂ ಅಮ್ಮ ಏನು ಅಡುಗೆ ಮಾಡಿದ್ದಾರೆ ಇವತ್ತು ಅನ್ನೋದನ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ, ರಾಖಿಯನ್ನೆಲ್ಲ ಇಟ್ಟು ಒಂದು ಆರತಿ ತಟ್ಟೆ ಕೂಡ ರೆಡಿ ಮಾಡಿದ್ದಾರೆ. ಎಲ್ಲರೂ ಸೇರಿಕೊಂಡೆಲ್ಲ ಮಾಡಿದ್ರು ನೋಡಿ. ಸ್ವೀಟ್ಸು, ಜಿಲೇಬಿ ಇದೆ. ರಾಖಿಗಳನ್ನೆಲ್ಲ ತಂದು ಜೋಡಿಸಿದ್ದೀವಿ. ದೊಡ್ಡ ದೊಡ್ಡ ರಾಖಿಗಳು ಚೆನ್ನಾಗಿರಲ್ಲ ಅಂಥೇಳಿ ಈ ಥರ ಸಿಂಪಲ್ ಆಗಿರೋಂಥ ರಾಖಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರಾಖಿ ನೋಡಿ, ಹತ್ತಿರಕ್ಕೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ರಾಖಿಗಳನ್ನ ಕಟ್ಟಿದ್ರೆ ಚೆನ್ನಾಗಿರುತ್ತೆ ನೋಡಿ. ನಾನು ಕಟ್ತಾ ಇದ್ದೀನಿ. ನನ್ನ ತಮ್ಮನಿಗೆ ಎಲ್ಲ ಬಂದಿದ್ದೀವಿ ನಾವು ರಾಖಿ ಕಟ್ಟೋದಕ್ಕೆ ಅಂತ ಹೇಳಿ. ಈಗ ಆರತಿ ಮಾಡ್ತಾಯಿದ್ದೀವಿ. ಎಲ್ಲ ಒಂದು ದಿನ ರಾಖಿ ಕಟ್ಟುವಾಗ ಮಾತ್ರ ಸಪ್ರೇಟಾಗಿ ಯಾರೂ ಬರೋದಿಲ್ಲ, ಎಲ್ಲ ಒಟ್ಟಿಗೆ ಬರ್ತೀವಿ. ನನ್ನ ತಂಗಿಯರೆಲ್ಲರೂ ಒಟ್ಟಿಗೆ ಬರ್ತೀವಿ. ಒಟ್ಟಿಗೆ ಬಂದು ಕಟ್ಬಿಟ್ಟು ಹೋಗ್ತೀವಿ. ಅವತ್ತು ಅಮ್ಮ ಏನಾದರೂ ಸ್ಪೆಷಲ್ ಮಾಡಿರ್ತಾರೆ. ಹುಗ್ಗಿಯನ್ನು ಮಾಡ್ತಾಯಿದ್ರು ಇಷ್ಟು ವರ್ಷ. ಈ ಸಲ ಹುಗ್ಗಿಯನ್ನು ಮಾಡಿರಲಿಲ್ಲ, ಬಿಸಿಬೇಳೆ ಭಾತ್ ಮಾಡಿದರು ಈ ಸಲ ನೋಡಿ. ಎಲ್ಲ ಸೇರಿಕೊಂಡು ಆರತಿ ಮಾಡ್ತಾಯಿದ್ದೀವಿ. ಇವಾಗ ಅಮ್ಮ ಚಟ್ನಿ ಪುಡಿಯನ್ನು ಮಾಡ್ತಾಯಿದ್ದಾರೆ. ಅರ್ಜೆಂಟಾಗಿ ಮಾಡ್ತಾಯಿದ್ದಾರೆ ಚಟ್ನಿ ಪುಡಿನ ನೋಡಿ. ಎಷ್ಟೊಂದು ಮಾಡ್ತಾಯಿದ್ದಾರೆ ಅಂತ. ಯಾಕೆ ಇಷ್ಟೊಂದು ಮಾಡ್ತಾಯಿದ್ದಾರೆ ಅಂತ ಅಂದರೆ ನಮಗೆಲ್ಲ ಕೊಡೋದಕ್ಕೆ. ನಮ್ಮ ಮನೇಲಿ ಮಕ್ಕಳುಗಳು ನಮ್ಮಮ್ಮ ಮಾಡಿದಂತಹ ಚಟ್ನಿ ಪುಡಿನೇ ಬೇಕು ಅಂತಾರೆ. ಅದಕ್ಕೆ ಇಷ್ಟನ್ನು ರೆಡಿ ಮಾಡಿ ಕಳಿಸ್ಕೊಡ್ತಾರೆ ನೋಡಿ. ಬಿಸಿಬೇಳೆ ಭಾತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡ ಕುಕ್ಕರ್ನಲ್ಲಿ ಮಾಡಿಬಿಡ್ತಾರೆ, ಎಲ್ರಿಗೂ ಬೇಕಲ್ವಾ ಅಂಥೇಳಿ. ಇವಾಗ ನೋಡಿ, ಸೌತೆಕಾಯಿ ಕೂಡ ಹೆಚ್ಚಿಟ್ಟಿದ್ದಾರೆ. ಕೋಸಂಬರಿ ಬೇಡಮ್ಮ ಅಂತ ಹೇಳಿದ್ವಿ ನಾವು, ಅದಕ್ಕೆ ಸೌತೆಕಾಯಿನ ಹೆಚ್ಚಿಟ್ಟಿದ್ದಾರೆ ನೆಂಚ್ಕೊಳ್ಳೋದಕ್ಕೆ. ಬೂಂದಿ ಕೂಡ ತರಿಸಿದ್ದಾರೆ. ಬೂಂದಿನ ಮಾಡಿಲ್ಲ, ಮಾಡ್ತಾರೆ ಅವ್ರು, ಯಾವಾಗಲೂ ಮಾಡ್ತಾ ಇರ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಮಕ್ಕಳುಗಳೆಲ್ಲ ಫ್ರೀ ಆದರು ನೋಡಿ. ಬಬಲ್ಸ್ ಎಲ್ಲ ಬಿಟ್ಟು ಆಟ ಆಡ್ತಾ ಇದ್ದಾರೆ ಮಕ್ಕಳುಗಳು. ನಾನೇನು ತೋರಿಸಿಲ್ಲ ಅವ್ರನ್ನ. ಚೆನ್ನಾಗಿ ಆಟ ಆಡ್ತಾರೆ ಮಾತ್ರ ಎಲ್ಲ ಸೇರಿಕೊಂಡು. ಅವ್ರಿಗೆ ಹೊತ್ತೋಗಿದ್ದೇ ಗೊತ್ತಾಗಲ್ಲ. ಯಾಕಂದರೆ ಇವತ್ತು ಸಮಯ ಮಿತಿ ಲಿಮಿಟೆಡಲ್ಲಿತ್ತು. ಹಂಗೆ ಬಂದು ಹಾಗೆ ಹೋಗೋದು ಅಂತ ಎಲ್ರಿಗೂ ಬೇಜಾರಾಗುತ್ತೆ. ಆ ರೀತಿ ಆದರೆ ಹಂಗೆ ಹೋಗಿ ಹಂಗೆ ಬರೋದು ಅಂತ. ಈ ಥರ ಸಂದರ್ಭಗಳಲ್ಲಾದರೂ ಒಂದಿನ ಇದ್ದು ಬರಬೇಕು. ಇವಾಗ ನೋಡಿ, ಅಮ್ಮ ಅಷ್ಟರಲ್ಲೂ ಕೂಡ ಅಮ್ಮ ಯಾವುದನ್ನು ಮರ್ತ್ಕೊಳ್ಳೋದಿಲ್ಲ. ಅವರು ಕರ್ಬೇವಿನ ಸೊಪ್ಪನ್ನು ಎಲ್ಲ ತೆಗೆದು ಕೊಡ್ತಾ ಇದ್ದಾರೆ. ಬನ್ನಿ, ಮರ್ತ್ಬಿಡ್ತೀರಾ ನೀವುಗಳು ಹೊರಡವಾಗ ಅಂತ ಹೇಳಿ. ನಾವೆಲ್ಲ ಮರ್ತ್ಕೊಳ್ತಾ ಇರ್ತೀವಿ, ನಮ್ಮಮ್ಮ ಮಾತ್ರ ಏನೂ ಮರ್ತ್ಕೊಳ್ಳಲ್ಲ. ಏನು ಕೊಡಬೇಕು ಅದನ್ನು ರೆಡಿ ಮಾಡಿ ಮಾಡಿ ಇಡ್ತಾ ಇರ್ತಾರೆ ನೋಡಿ. ಹಪ್ಪಳ ಕೂಡ ಹಾಕಿದ್ದಾರೆ ನೆಂಚ್ಕೊಳ್ಳೋದಕ್ಕೆ. ಉಪ್ಪಿನಕಾಯಿ ಇತ್ತು, ಹಪ್ಪಳ ಇತ್ತು, ಮತ್ತು ಸ್ವೀಟ್ಗೆ ಜಿಲೇಬಿ ಇತ್ತು ನೋಡಿ. ನನಗೂ ಕೂಡ ತಟ್ಟೆಗೆ ಇಟ್ಟಿದ್ದಾರೆ. ನಾನು ತೊಗೊಂಡಿದ್ದೀನಿ ತಿನ್ನೋಕ್ಕೆ ಅಂತ ಹೇಳಿ ನೋಡಿ. ಬಿಸಿಬೇಳೆ ಭಾತ್ ಎಲ್ಲರಿಗೂ ಇಷ್ಟವಾದದ್ದು. ಇಲ್ಲಿ ನಾನು ನನ್ನ ತಂಗಿ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಮಾತಾಡ್ತಾ ಇದ್ದಾರೆ ನನ್ನ ತಂಗಿ. ಹಾಯ್ ಹೇಳು ಅಂತಂದೆ, ಹಾಯ್ ಹೇಳ್ತಾಳೆ ಇವಾಗ. ಖುಷಿಯಾಯಿತು ನಮಗೂ ಕೂಡ. ಎಲ್ಲರೂ ಒಟ್ಟಿಗೆ ಆ ರೀತಿ ಸೇರಿದಾಗ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರಾಖಿ ಹಬ್ಬದಲ್ಲಿ ಮಾತ್ರ ಹೀಗೇ ಬಂದು ಎಲ್ಲ ಒಟ್ಟಿಗೆ ರಾಖಿ ಕಟ್ಟಿ ಊಟ ಮಾಡಿಕೊಂಡು ಎಲ್ಲ. ಕೆಲವೊಂದು ಸಲ ಒಂದಿನ ಇರ್ತೀವಿ, ಕೆಲವೊಂದು ಸಲ ಇರೋಕ್ಕಾಗಲ್ಲ. ಎಲ್ಲರಿಗೂ ಕೂಡ ಸ್ಕೂಲುಗಳು ಎಲ್ಲ ಇರೋದ್ರಿಂದ ಹಾಯ್ ಮಾಡ್ತಿದ್ದಾಳೆ ನನ್ನ ತಂಗಿ ನೋಡಿ. ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ನನ್ನ ತಂಗಿನ ತೋರಿಸ್ತಾ ಇದ್ದೀನಿ.